ದಿನ ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಏರ್ಪಡಿಸ್ತಕ್ಕಂಥ ಇಂದಿನ ಸ್ಪೋರ್ಟ್ಸ್. ಏನು ಸ್ಪೋರ್ಟ್ಸ್ ಅಂದರೆ ಏನಪ್ಪ ಅಂದರೆ ಮಕ್ಕಳಿಗೆ ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದಾಗ ಸ್ಪೋರ್ಟ್ಸ್ ಬೇಕೇ ಬೇಕಾಗುತ್ತೆ. ಈಗ ರನ್ನಿಂಗ್ ಆಗ್ಬೋದು, ಕಬಡ್ಡಿ ಆಗ್ಬೋದು, ಮಕ್ಕಳ ಒಂದು ನಗೆ ಸ್ಪರ್ಧೆ ಆಗ್ಬೋದು, ಎಲ್ಲ ಸ್ಪರ್ಧೆಗಳು ಸ್ಪೋರ್ಟ್ಸ್ ಆಗಿ ನೋಡ್ತವೆ. ಈ ಸ್ಪೋರ್ಟ್ಸ್ ಅನ್ನೋದು ಏನಪ್ಪ ಅಂದರೆ ಮುಂದೆ ನಮ್ಮ ಮಕ್ಕಳು ಒಂದು ಆರ್ಮಿಗೆ ಹೋಗುವಂಥ ಮಟ್ಟಿಗೆ ಆಗ್ತಾರೆ, ಒಂದು ಪೊಲೀಸ್ ಆಗುವಂಥವ್ರು ಆಗ್ತಾರೆ, ಒಂದು NCCಗೆ ಆಗುವಂಥವ್ರು ಆಗ್ತಾರೆ. ಇದೆಲ್ಲ ಏನಪ್ಪ ಫಿಸಿಕಲಿ ಮಕ್ಕಳು ಆರ್ಗನೈಸ್ ಆಗಬೇಕು ಅಂತ ನಾವು ನಮ್ಮ ಸಾಯಿ ಎಜುಕೇಷನ್ ಟ್ರಸ್ಟ್ನ ನಮ್ಮ ಮಹಾದೇವ ಇಂಟರ್ನ್ಯಾಷನಲ್ ಸ್ಕೂಲ್ ಪರವಾಗಿ ನಾವು ನಮ್ಮ ಪ್ರಿನ್ಸಿಪಲ್ ಸರ್ ರಮಣತ್ ಅವರಾಗ್ಬೋದು, ನಮ್ಮ ಹರೀಶ್ ಅವರಾಗ್ಬೋದು, ನಮ್ಮ ಮಯೂರರಾಗ್ಬೋದು, ನಮ್ಮ ಮಹೇಶ್ ರೆಡ್ಡಿ ಅವರಾಗ್ಬೋದು, ನಮ್ಮ ಸ್ನೇಹಿತರಾದಂಥ ನಮ್ಮ ಆಪ್ತೆಯರು ನಮ್ಮ ಮೋಹನ್ ಅವರಾಗ್ಬೋದು, ಈ ಬಂದಂಥ ನಮ್ಮ ಸ್ಪೋರ್ಟ್ಸ್ ದಯವಿಟ್ಟು ಅನ್ಯತಾ ಭಾಷೆಬಾರ್ದು. ನಮ್ಮ ಸ್ನೇಹಿತರ ಹೆಸರುಗಳೆಲ್ಲ ನಮ್ಮ ಕಮ್ಮಿ ಗೊತ್ತಿರೋದು ಎಲ್ಲರೂ ಭಾಗವಹಿಸಿ ನಮ್ಮ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸು ನಮ್ಮ ಇವರೆಲ್ಲ ಕಬಡ್ಡಿ ಪ್ಲೇಯರ್ಸು ಪ್ಲಸ್ ಇವರೆಲ್ಲ ಆಗಿದ್ದಾರೆ. ಆಮೇಲೆ ಯೋಗ ಇಂಟರ್ನ್ಯಾಷನಲ್ ಹುಡುಗರೆಲ್ಲ ಇದ್ದಾರೆ. ಇವರೆಲ್ಲ ಏನಪ್ಪ ಅಂದರೆ ನಮ್ಮ ಮುಂದಿನ ಪ್ರಜೆಗಳ ಭವಿಷ್ಯಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ದೀರಿ. ಇದಕ್ಕೆ ಯಾವಾಗೂ ನಮ್ಮ ಮಾಧ್ಯಮ ಮಿತ್ರರು ನಮಗೆ ಸಹಕಾರವಾಗಿ ಇದ್ದೇ ಇರ್ತೀರಿ ಅಂತ ನಂಬ್ತಾ ನಮಗೆ ಮಾತ್ರ ಮುಗಿಸ್ತಾ ಇದ್ದೀರಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾದೇವ ಸಮೂಹ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಮತ್ತು ಕಾರ್ಯದರ್ಶಿ. 2016-17ನೇ ಸಾಲಿನಲ್ಲಿ ಸ್ಥಾಪನೆ ಆದಂಥ ಈ ಒಂದು ಸಂಸ್ಥೆ ರಾಮಾಂಜನೇಯ ಸರ್ ಅಧ್ಯಕ್ಷತೆಯಲ್ಲಿ ಸ್ಥಾಪನೆ ಮಾಡಿ ಸರಿಸುಮಾರು 300 ಮಕ್ಕಳೊಂದಿಗೆ ಪ್ರಾರಂಭವಾದಂಥ ಈ ಒಂದು ಸಮೂಹ ವಿದ್ಯಾಸಂಸ್ಥೆ ಇವತ್ತು 2500 ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಇದೆ ಅಂತಂದರೆ ತಪ್ಪಾಗಲಾರ್ದು ಸರ್. ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಾಗಲಿ, ಶಾಲೆಯಲ್ಲಾಗಲಿ ಮತ್ತು ಪದವಿ ಕಾಲೇಜಿನಲ್ಲಾಗಿರ್ಬೋದು ರ್ಯಾಂಕ್ಸನ್ನು ನೀಡುತ್ತಾ ನಮ್ಮ ವಿಶ್ವವಿದ್ಯಾಲಯಕ್ಕೆ, ರಾಜ್ಯಕ್ಕೆ ಮೊದಲನೇ ಸ್ಥಾನದಲ್ಲಿ ನಾವು ನಿಂತ್ಕೊಂಡಿದ್ದೀವಿ. ಹಿಂದೆ 2024-25ನೇ ಸಾಲಿನಲ್ಲಿ ದ್ವಿತೀಯ PUC ಫಲಿತಾಂಶದಲ್ಲಿ ಜಿಲ್ಲೆಯ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ನಮ್ಮದೇ ಕಾಲೇಜು ಪಡ್ಕೊಂಡಿದೆ. ಪ್ರಥಮ ಸ್ಥಾನ ನಮ್ಮ ಪ್ರಜ್ಞಾ ಅನ್ನೋ ಮಗು ರಾಜ್ಯಕ್ಕೆ 7ನೇ ಸ್ಥಾನ ಪಡ್ಕೊಂಡು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ. ಈ ರೀತಿ ಪ್ರತಿ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ನಿರ್ವಹಿಸ್ಕೊತಾ ಬರ್ತಾ ಇದ್ದೀವಿ. ಈ ವರ್ಷ ನಮ್ಮ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಪ್ರತಿ ವರ್ಷ ಏನು ಮಾಡ್ತಿದ್ವಿ, ಆ್ಯನ್ಯುವಲ್ ಡೇ ಅಂತ ಮಾಡ್ತಿದ್ವಿ. ಈ ವರ್ಷ ಒಂದು ಸ್ವಲ್ಪ ಬದಲಾವಣೆ ಇರಲಿ ಅನ್ನೋದಕ್ಕೋಸ್ಕರ ಸ್ಪೋರ್ಟ್ಸ್ ಫಿಯೆಸ್ಟಾ ಅಂತ. ಯಾಕೆಂದರೆ ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕಿಂತ ಹೆಚ್ಚಿನದಾಗಿ ದೇಹವನ್ನು ಸದೃಢವಾಗಿ ಇಟ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅವನ ವಿದ್ಯಾಭ್ಯಾಸಕ್ಕೆ ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದರೆ ಇದಕ್ಕೆ ಉದಾಹರಣೆ ಏನು ಅಂತಂದರೆ ನಾವು ಯಾರನ್ನೋ ಎಕ್ಸಾಂಪಲ್ ತಗೊಳ್ಳುವಂಥದ್ದಲ್ಲ. ನಮ್ಮದೇ ಕಾಲೇಜಿನಲ್ಲಿ ಓದಂತಹ ಧನುಷ್ ಅಂತ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತಹ ಒಂದು ವಿದ್ಯಾರ್ಥಿ ಸೈನ್ಸ್ ವಿಭಾಗದಲ್ಲಿ ಒಳ್ಳೆಯ ವಿದ್ಯಾರ್ಥಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ವಿದ್ಯಾರ್ಥಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಸ್ಪರ್ಧೆಯಲ್ಲಿ ಒಂದು ಬಹುಮಾನವನ್ನು ಪಡ್ಕೊಂಡಿದ್ದಾನೆ ಅಂತಂದರೆ ನಮ್ಮ ಕಾಲೇಜಿಗೆ ಅದಕ್ಕಿಂತ ಕೀರ್ತಿ ಬೇರೆ ಯಾವುದೂ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಕಾಲೇಜು ಯಾವತ್ತಾದರೂ ಒಂದು ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ ಒಂದು ಮಾದರಿ ಆಗುತ್ತೆ ಅನ್ನೋದಾದರೆ ಆ ಕಾಲೇಜಿನಲ್ಲಿ ಬರುವಂತಹ ಒಂದು ಫಲಿತಾಂಶ ಆಗಿರ್ಬೋದು, ಆ ಕಾಲೇಜಿನಲ್ಲಿಂತಹ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸೋದಾಗಿರ್ಬೋದು. ಈ ಇಂಟಿನಿಂದ ನಮ್ಮ ಕಾಲೇಜು 2016-17ರಿಂದ 10 ವರ್ಷಗಳ ಸತತವಾದ ಪ್ರಯತ್ನದಿಂದ ನಾವು ದಶಮಾನೋತ್ಸವ ಅಂತಲೇ ಹೇಳ್ಬೋದು. 10 ವರ್ಷ ಆಗಿದೆ ನಮ್ಮ ಕಾಲೇಜು, ನಮ್ಮ ಸಮೂಹ ಸಂಸ್ಥೆ ಸ್ಥಾಪನೆಯಾಗಿ. ಆ ಒಂದು ಸಂಸ್ಥೆಯಲ್ಲಿ ಹಲವಾರು ಒಳ್ಳೆಯ ವಿದ್ಯಾರ್ಥಿಗಳನ್ನು ರಾಜ್ಯಕ್ಕೆ, ದೇಶಕ್ಕೆ ಕೊಟ್ಟಿರುವಂಥದ್ದು. ಹಾಗೆ ಹಲವಾರು ನಮ್ಮ ದೈಹಿಕವಾಗಿ ಸ್ಪೋರ್ಟ್ಸ್ಮನ್ಸನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನಮ್ಮ ಪ್ರೀ ಪ್ರೈಮರಿ ಮಕ್ಕಳು ನೋಡ್ಬೋದು, ಆಗಲೇ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಸಣ್ಣ ಮಕ್ಕಳಿಂದ ಪ್ರೀ ಪ್ರೈಮರಿಯಿಂದ ಹಿಡಿದು ನಮ್ಮ 10ನೇ ತರಗತಿವರೆಗೂ 10th ಸ್ಟ್ಯಾಂಡರ್ಡ್ವರೆಗೂ ನಾವು ಸ್ಪೋರ್ಟ್ಸ್ ಮಾಡಿದ್ದೀವಿ. ಎಲ್ಲ ಸ್ಪೋರ್ಟ್ಸಲ್ಲೂ ಸಹ ಮಕ್ಕಳು ಉತ್ಸುಕರಾಗಿ ಭಾಗವಹಿಸಿ ಸುಮಾರು ಪ್ರಶಸ್ತಿಗಳನ್ನ ಪಡ್ಕೊಂಡಿರ್ತಾರೆ. ಇದೇ ರೀತಿ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮಗಳು ಮುಂದುವರ್ಕೊಳ್ತಾ ಹೋಗ್ತಿರ್ತದೆ. ಅದನ್ನು ಸಾಮೂಹಿಕವಾಗಿ ಜನಕ್ಕೆ ತಿಳಿಸಬೇಕಾದಂತಹ ನಮ್ಮ ಮಾಧ್ಯಮ ಮಿತ್ರರು. ಯಾಕೆಂತಂದರೆ ಇವತ್ತು ನಾನು ಅವ್ರಿಗೆ ಒಂದು ವಂದನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಹೊಸಕೋಟೆಯಲ್ಲಿ ಸುಮಾರು ಕಾಲೇಜುಗಳು, ಸುಮಾರು ಶಾಲೆಗಳಿದ್ದರೂ ಸಹ ನಮ್ಮ ಸಮೂಹ ವಿದ್ಯಾಸಂಸ್ಥೆಯಲ್ಲಿ ಯಾವುದಾದ್ರು ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತಂದರೆ ಎಲ್ಲರೂ ಒಟ್ಟಾಗಿ 15ರಿಂದ 20 ಮಾಧ್ಯಮ ಮಿತ್ರರು ನಮ್ಮ ಕಾಲೇಜಿಗೆ ಬಂದು ಆ ನ್ಯೂಸನ್ನು ಏನಿರ್ತದೆ ಪ್ರಸಾರ ಮಾಡ್ತಾರಲ್ಲ, ಅದಕ್ಕಿಂತ ಖುಷಿ ವಿಚಾರ ಬೇರೊಂದಿಲ್ಲ. ಯಾಕೆಂತಂದರೆ ಪ್ರತಿ ಕಡೆ ನೋಡೋದಾದರೆ ಎಲ್ಲರೂ ಹೇಳ್ತಿರ್ತಾರೆ ಮಾಧ್ಯಮದವರು 50-50 ಅಂತ ಹೇಳ್ತಿರ್ತಾರೆ. ಯಾಕೆಂತಂದರೆ ನೆಗೆಟಿವ್ಸ್ ಇರುತ್ತೆ, ಪಾಸಿಟಿವ್ಸ್ ಇರುತ್ತೆ. ನಮ್ಮ ಸಮೂಹ ವಿದ್ಯಾಸಂಸ್ಥೆಯ ಪರವಾಗಿ ನಮ್ಮ ಹೊಸಕೋಟೆ ತಾಲೂಕಿನ ಎಲ್ಲ ಪತ್ರಕರ್ತ ಮಿತ್ರರು ಸಹ ಸ್ನೇಹಿತರಂತೆ ನಮ್ಮ ಜೊತೆಗೂಡಿ ಆ ಒಂದು ಇದನ್ನು ನಮ್ಮ ಏನು ಕಾರ್ಯಕ್ರಮಗಳಾಗುತ್ತೆ ಅದನ್ನು ಸಮಾಜಕ್ಕೆ ಬಿತ್ತರಿಸ್ತಾ ಇದ್ದಾರಲ್ಲ, ಅವರಿಗೆ ನಾನು ತುಂಬು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸಾರಿ ನೀವು ಕಾಲೇಜಿಗೆ ಭೇಟಿ ಕೊಡ್ಬಿಟ್ಟು
ಒಂದು ಖುಷಿಯಾದ ವಿಚಾರ ಏನಂದರೆ, ನಮ್ಮ ಇವಾಗ ಪ್ರಿನ್ಸಿಪಲ್ ಅವರು ಮಾತಾಡ್ತಾಯಿದ್ರು, ನಾವು ಸ್ಟೇಟ್ಗೆ ಫಸ್ಟ್ ಇದ್ದೀವಿ ಅಂತ. ಅದಕ್ಕಿಂತ ಖುಷಿ ಬೇಕು ಹೊಸಕೋಟೆ ಜನರಿಗೆ. ಅಂದರೆ ಈ ಮಹಾದೇವ ಸಂಸ್ಥೆ ಎಜುಕೇಷನ್ ಟ್ರಸ್ಟು ಯಾವ ರೀತಿ ಎಜುಕೇಷನ್ ಕೊಡ್ತಾ ಇದೆ ಅಂತ ನಿಮ್ಮ ಮಾಧ್ಯಮ ಮಿತ್ರರಿಗೆ ಗೊತ್ತಾಗಿದೆ. ಈಗಾಗಲೇ ಎಲ್ಲ SLC ಆಗ್ಬೋದು, PUC ಆಗ್ಬೋದು, ಡಿಗ್ರಿನಲ್ಲಾಗ್ಬೋದು, ಎಲ್ಲ ಪ್ರಥಮ ಸ್ಥಾನವನ್ನು ನಮ್ಮ ಮಹಾದೇವ ಸಂಸ್ಥೆ ಪಡಿತಾ ಇದೆ. ಅಂದರೆ ಅದರ ಶಿಸ್ತುಬದ್ಧ ಒಂದು ವಿದ್ಯಾಭ್ಯಾಸದ ಮತ್ತು ಒಂದು ಗುರಿ ಅವ್ರಿಗೇನಿದೆ, ನಮ್ಮ ವಿದ್ಯಾರ್ಥಿಗಳು ಪೋಷಕರು ಕಷ್ಟಪಟ್ಟು ಒಂದು ನಮ್ಮ ಅವರ ಮಕ್ಕಳನ್ನ ಯಾಕೆ ಸೇರಿಸ್ತಾರೆ ಸ್ಕೂಲ್ಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಏನು ನಮ್ಮ ಮಗು ಉತ್ತಮವಾದ ಎಜುಕೇಷನ್ ಪಡೀಲಿ, ಅವರು ಒಂದು ದೊಡ್ಡ ಮಟ್ಟದ ಹುದ್ದೆಗಳನ್ನು ಪಡೀಲಿ, ಇಲ್ಲಾಂದರೆ ದೊಡ್ಡ ಮಟ್ಟವಾಗಿ ಬೆಳೀಲಿ ಅಂತ ಅವ್ರು ಸೇರಿಸೋದು. ಕಷ್ಟಪಟ್ಟು ಕೂಲಿ ಮಾಡ್ತಾರೋ ನಾಲಿ ಮಾಡ್ತಾರೋ ಗೊತ್ತಿಲ್ಲ. ಆ ಒಂದು ವಿದ್ಯಾರ್ಥಿಯನ್ನು ಸೇರಿಸಿದಾಗ ಅವ್ರಿಗೆ ಉತ್ತಮವಾದ ಎಜುಕೇಷನ್ನು ಇನ್ನು ಮಹಾದೇವ ಕಾಲೇಜಲ್ಲಿ ಸ್ಕೂಲಲ್ಲಿ ಸಿಗ್ತಾ ಇದೆ. ಅದಕ್ಕೆ ಕಾರಣ ಈ ಮಹಾದೇವ ಕಾಲೇಜಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಸಿಬ್ಬಂದಿ ವರ್ಗದವರು. ಅವರು ಅಗಿರುಳಿರು ಶ್ರಮಿಸ್ತಾರೆ. ನೀವು ನೋಡಿರ್ಬೋದು, ಅವರು ಇವತ್ತು ಸ್ಪೋರ್ಟ್ಸ್ ಡೇ ಇದೆ. ಸ್ಪೋರ್ಟ್ಸ್ ಜೊತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಈ ಮಹಾದೇವ ಸಂಸ್ಥೆಯಿಂದ ಹಮ್ಮಿಕೊಳ್ತಾರೆ. ಇವಾಗ ಸೈನಿಕರಿಗೆ ಫಂಡ್ ಕಲೆಕ್ಟ್ ಮಾಡೋದಾಗಲಿ, ಫ್ಲಡ್ ಬಂದಾಗ ಫಂಡ್ ಕಲೆಕ್ಟ್ ಮಾಡೋದು. ಯಾಕಂದರೆ ಅತಿವೃಷ್ಟಿ ಅನಾವೃಷ್ಟಿ ನಮ್ಮ ಕರ್ನಾಟಕದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾರೆ. ಮಕ್ಕಳನ್ನ ಯಾವ್ಯಾವ ರೀತಿ ಎಲ್ಲೆಲ್ಲಿ ಸ್ಪೋರ್ಟ್ಸ್ ಜೊತೆಗೆ ಸ್ಕಿಲ್ಸು, ಅಂದರೆ ಯಾವ ರೀತಿ ನಾವು ಇವಾಗ ಪೊಲೀಸ್ ಸ್ಟೇಷನ್ಗೂ ಕರ್ಕೊಂಡೋಗಿದ್ದು ನಾನು ನೋಡಿದ್ದೀನಿ. ಪೊಲೀಸವರಾದರೆ ಏನು ತಾಲೂಕು ಆಫೀಸ್ ಕರ್ಕೊಂಡೋಗಿರೋದು ನೋಡಿದ್ದೀನಿ. ಎಲ್ಲ ಕಡೆ ಕರ್ಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಅದರ್ ಆ್ಯಕ್ಟಿವಿಟೀಸ್ನು ಕೊಡ್ತಾ ಇದ್ದಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಈ ಸಂಸ್ಥೆ ಉನ್ನತವಾಗಿ ಬೆಳೀಲಿ, ಇಡೀ ರಾಜ್ಯಕ್ಕಲ್ಲ ಇಡೀ ರಾಷ್ಟ್ರಕ್ಕೆ ಪ್ರಥಮ ಸ್ಥಾನ ಪಡೀಲಿ ಅಂತ ನಾನಂತೂ ಕೇಳ್ಕೊಳ್ತಾ ಇದ್ದೀನಿ. ನೀವೆಲ್ಲ ಬಂದಿದ್ದೀರ, ನಿಮಗೆಲ್ಲ ಹೊಂದಿಸ್ತಾ ನಾನು 2 ಮಾತು